ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗೇ ಇದ್ದು ಬೇಗ ರೆಡಿಯಾಗಿ ನನ್ನ ಫ್ರೆಂಡ್ದು ಮದುವೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ತಿಂಡಿಗೆ ಅಂತ ಕೂತಿದ್ವಿ. ಆವಾಗ ವ್ಲಾಗ್ ಮಾಡ್ತಾಯಿದ್ದೆ. ಅಲ್ಲಿ ತಿಂಡಿ ಬರ್ತಾ ಇದ್ರಲ್ಲ, ಅದಕ್ಕೆ ಕಟ್ ಮಾಡಿದೆ. ಮತ್ತು ತುಂಬ ರಶ್ ಇತ್ತು, ಅದಕ್ಕೆ ಹಿಂದ್ಗಡೆ ಕೂತಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ. ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ. ನನ್ನ ಫ್ರೆಂಡ್ಸ್ ಸುಮಾರು ಜನ ಬಂದಿದ್ದರು. ಎಲ್ಲರೂ ತುಂಬ ದಿನ ಮೇಲೆ ಮೀಟ್ ಮಾಡಿ ಮಾತಾಡಿಸಿ ತುಂಬ ಖುಷಿಯಾಯಿತು. ಫೋಟೋಸ್ ವಿಡಿಯೋ ಮಾಡೋದನ್ನೇ ಮರ್ತೋದೆ. ಎಲ್ಲರೂ ಮಾತಾಡಿಸ್ಕೊಂಡು ಹಾಗೆ ಹೀಗೆ ಅಂದ್ಕೊಂಡು ಹರಟೆ ಹೊಡ್ಕೊಂಡು ಮರ್ತೇ ಹೋಯಿತು ನನಗೆ ವ್ಲಾಗ್ ಮಾಡಬೇಕಂತಲೇ. ಆಮೇಲೆ ದಾರಿಗೆ ಅಂತ ಕುಣಿಸಿದ್ರು ಮಂಗಲಧಾರಣೆ ಮಾಡೋದಕ್ಕೆ ಅಂತ. ಆವಾಗ ನೋಡ್ತಾ ಇದ್ದೆ. ಏನೇ ಆಗಲಿ ಫ್ರೆಂಡ್ಸ್, ಅದೊಂದು ಮೂಮೆಂಟ್ ಮಾತ್ರ ತುಂಬ ಎಮೋಷ್ನಲ್ ಆಗಿರುತ್ತೆ ಅಲ್ವಾ. ಅಪ್ಪ ಅಮ್ಮನಿಗೆ ಆಗಿರಲಿ ಅಥವಾ ಹೆಣ್ಣಿಗೆ ಆಗಿರಲಿ, ಯಾರು ಅವ್ರ ಫ್ಯಾಮಿಲಿಗೆ ತುಂಬ ಎಮೋಷನಲ್ ಅದು. ಒಂದು ನನ್ನ ಮಗಳನ್ನ ಇನ್ನೊಂದು ಮನೆಗೆ ಕಳಿಸ್ತಾ ಇದ್ದೀವಿ ಅಂತನೋ ಅಥವಾ ಹುಟ್ಟಿದ ಮನೆಗೆ ಬಿಟ್ಟು ಹೋಗಬೇಕು ಅಂತನೋ ಅವಳಿಗೆ ತುಂಬ ಎಮೋಷ್ನಲ್ ಆಗಿದ್ಲು ಅವಳು. ಆಮೇಲೆ ರಿಸೆಪ್ಷನ್ಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ರು. ಹಾಗೆ ವಿಡಿಯೋ ಮಾಡ್ಕೋತಾ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ನನ್ನ ಫ್ರೆಂಡ್ ಮಗಳು ನಾನು ಇಬ್ಬರು ಹರಟೆ ಹೊಡಿತಾ ಇದ್ವಿ. ನನ್ನ ಮಗ ಆಟ ಮಾಡ್ತಾ ಇದ್ದ ಹಾಗೆಯೇ. ಆಮೇಲೆ ನನ್ನ ಫ್ರೆಂಡ್ ಮಗಳೇ ಬಂದಳು. ನನ್ನ ಫ್ರೆಂಡ್ ಬಂದು ಮಾತಾಡಿಸ್ತಾ ಇದ್ಲು ನಮ್ಮನ್ನು. ಹಾಗೆ ಹಾಯ್ ಮಾಡು, ವಿಡಿಯೋ ಮಾಡ್ತಾಯಿದ್ದೀನಿ ನಿನ್ನ ಅಂತ ರೇಗಿಸ್ತಾ ಇದ್ದೆ ನಾನು. ಅವಳು ಸುಮ್ಮನೆ ನಗಾಡ್ತಾ ಇದ್ಲು. ಆಮೇಲೆ ನನ್ನ ಫ್ರೆಂಡ್ ಮಗಳು ಬಂದು ನಾನು ಡ್ಯಾನ್ಸ್ ಮಾಡ್ತೀನಿ, ನೀನು ವಿಡಿಯೋ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವೇ ಡ್ಯಾನ್ಸ್ ಮಾಡು ಅಂತ ಹೇಳಿದ್ವಿ. ಆಮೇಲೆ ನಾಚ್ಕೋತಾ ಇದ್ಲು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಹೊತ್ತಾದಮೇಲೆ ಹಾಡಾಕೋದಕ್ಕೆ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಸೌಂಡಿಗೆ ಏನೂ ಕೇಳಿಸ್ತಾ ಇರಲಿಲ್ಲ ಯಾವ ಸಾಂಗ್ಗಳು. ಆಮೇಲೆ ಮಾಡ್ತಾಯಿದ್ಲು ಆಗಲೂ ಡ್ಯಾನ್ಸು. ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಕೂಡ. ಹಾಗೆ ನಾನು ಮತ್ತು ನನ್ನ ಮಗ ಇಬ್ಬರು ನೋಡ್ತಾ ಕೂತಿದ್ವಿ. ಅವನು ಅಳ್ತಾ ಇದ್ನಲ್ಲ, ಅದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು ಅವ್ನು ನಗ್ಸೋದಕ್ಕೆ ಅಂದ್ಬಿಟ್ಟು. ಇಲ್ಲಾಂದರೆ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದ ತುಂಬ. ಹಂಗೆ ಮಾಡಿದ್ಲು ಡ್ಯಾನ್ಸು. ಅವಳಿಗೂ ಬೋರ್ ಆಯಿತು ಅನಿಸುತ್ತೆ ಮಾಡಿ. ಆಮೇಲೆ ಸುಮ್ಮನೆ ಆದಳು. ಆಮೇಲೆ ಆಟ ಆಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ಲು ಒಂದು ಸ್ವಲ್ಪ ಹೊತ್ತು. ಮತ್ತೆ ಬಂದು ಕೂತ್ಕೊಂಡ್ಳು ನಮ್ಮ ಪಕ್ಕನೇ. ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ, ಯಾಕಂದರೆ ನಮ್ಮದು ಮತ್ತು ನನ್ನ ಫ್ರೆಂಡ್ದು ಅಕ್ಕಪಕ್ಕ ಮನೆ ಇರೋದ್ರಿಂದ ತುಂಬ ಚೆನ್ನಾಗಿ ಕ್ಲೋಸ್ ಇದ್ದಾಳೆ, ಚೆನ್ನಾಗೂ ಮಾತಾಡ್ತಾಳೆ. ಆಮೇಲೆ ಹತ್ತಿರದ ಮನೆ ಅಲ್ವಾ ಅದರಿಂದ. ಆಮೇಲೆ ಎಲ್ಲರ ಜೊತೆನೂ ಮಿಂಗಲ್ ಕೂಡ ಆಗ್ತಾಳೆ ಅವಳು. ಆಮೇಲೆ ನನ್ನ ಫ್ರೆಂಡ್ ವಾರ್ಗಿತಿ ಮಗಳು ಕೂಡ ಬಂದಿದ್ಳು. ಆಮೇಲೆ ನನ್ನ ಫ್ರೆಂಡ್ ಮಗಳು ಇವಳು. ಎಲ್ಲರೂ ತುಂಬ ಜನ ಇದ್ದರು. ಹಾಗೆ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಳು, ಅವಳ ಜೊತೆ ಫೋಟೋ ತಗೊಂಡೆ. ಇನ್ನು ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು, ಅವ್ರಗಳ ಜೊತೆನೂ ಫೋಟೋಸ್ಗಳನ್ನೆಲ್ಲ ತಗೋತಾ ಇದ್ದೆ. ನೋಡಿದಾಗ ತುಂಬಾ ಕ್ರೌಡ್ ಇತ್ತು, ಅದರಿಂದ ಫೋಟೋಸ್ ಏನು ತಗೊಳಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಫೋಟೋಸ್ ಇಲ್ಲೇ ಅಟ್ಯಾಚ್